ಏ ಎದ್ದೇಳೋ ಜಾಕಿ, ಎದ್ದೇಳೋ ಜಾಕಿ. ಗ್ರೀನ್ ಸಿನಿಮಾ ಫೋಕ್ಸ್, ನಾವಿವತ್ತು ನರ್ತಕಿ ಥಿಯೇಟರ್ ಅಲ್ಲಿ ಇದ್ದೀವಿ. ನರ್ತಕಿ ಥಿಯೇಟರ್ ಅಲ್ಲಿ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿದೆ. ಅದು 14 ವರ್ಷಗಳಾದ್ಮೇಲೆ ರೀ ರಿಲೀಸ್ ಆಗಿದೆ. ಅಂಡ್ ಅಬ್ಬರ ಕೇಳಿಸ್ತಾ ಇದೆ ನಿಮ್ಗೆಲ್ಲ. ಶಿಲೆಗಳು, ಪಟಾಕಿ, ಡೋಲು ಎಲ್ಲ ಹೊಡಿತಾನೆ ಇದ್ದಾರೆ. ಸೊ ಅದ್ಭುತವಾಗಿದೆ. ಥಿಯೇಟರ್ ಹೊರಗೆ ಒಳಗೆ ಎರಡೂ ಕಡೆ ಈ ಅಬ್ಬರ ನಡೀತಾ ಇದೆ. ಬನ್ನಿ ಇದರ ಸೆಲೆಬ್ರೇಷನ್ ಅನ್ನ ನೋಡೋಣ. ಜೈ ಮಾಕಳಮ್ಮ ಅಂತ ತಿರುಗಿ ನೋಡ್ತೀರಾ, ಸೀದಾ ಹೋಗ್ತಾ ಇರ್ತೀವ ಅಷ್ಟೇ. ಪಟಾಕಿ ಅನ್ಸೋದು ಯಾರೇ ಪಟಾಕಿ ಅನ್ಸೋದು ನಮ್ದಾಗಿರುತ್ತೆ. ತುಂಬಾನೇ ಖುಷಿ ಆಯ್ತು. ಹಬ್ಬ ಥರ ಸೆಲೆಬ್ರೇಟ್ ಮಾಡಿದ್ದೀವಿ. 17th ಬಂದು ನೋಡ್ತೀವಿ. ಪ್ರತಿ ವರ್ಷ ಮಾಸ್ ಮೂವಿನ ರಿಲೀಸ್ ಮಾಡಲೇಬೇಕು. ಎಲ್ಲರೂ ಬಂದಿದ್ರೆ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಜೈ ಅಪ್ಪು. ನೆಕ್ಸ್ಟ್ ಯಾರು ಈ ಥರ ಮಾಡೋಕ್ಕಾಗಲ್ಲ. ತುಂಬಾ ಖುಷಿ ಆಯ್ತು. ಅಪ್ಪು ಸರ್ ಅಭಿಮಾನಿ ಆಗಿದ್ದು ಅಭಿಮಾನಿ ಸತ್ರು ಅಭಿಮಾನಿ, ಅಪ್ಪು ಅಭಿಮಾನಿ. ಅಳು ಮಾಡೋದೊಂದೇ ಬಾಕಿ. ಸೂಪರ್ ಮೂವಿ ಮೇಡಮ್. ಬೇಜಾರು ಎಂದು ಖುಷಿ ಆಯಿತು. ಸೊ ಅವರು ಮುಂದೆ ಒಂದೊಂದಿನ ಹುಟ್ಟಿ ಬರಲಿ ಕರ್ನಾಟಕದಲ್ಲಿ ಎಲ್ಲರೂ ಅಭಿಮಾನಿಗಳಿಂದ ಹುಟ್ಟಿ ಬರಲಿ. ಕ್ರೇಜ್ ಅಂದರೆ ಇದು ಚಿಂಡುಗಳ ಕ್ರೇಜ್ ಅಲ್ಲ, ಇದು ಕ್ರೇಜ್. ಕಂದದ್ ಕೊಡಿ ಒರಿಜಿನಲ್ ರಾಜ, ಬರೀ ಪುನೀತ್ ರಾಜ್ಕುಮಾರ್ ಅಷ್ಟೇ. ನಾನ್ ಮಾಡಿದ್ರೆ ಕ್ರೈಮ್, ನೀವು ಮಾಡಿದ್ರೆ ನೇಮ್. ಆಬ್ವಿಯಸ್ಲಿ ಮತ್ತೆ ಬಿಡ್ತಲ್ಲ, ಇದು ಮತ್ತೆ ನೋಡಿದ್ದು ಒಂದು ಎಕ್ಸೈಟ್ಮೆಂಟ್ ಚೆನ್ನಾಗಿತ್ತು. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ, ನಮ್ಮ ಬಾಸ್ನ ನೋಡಿದ್ವಿ, ಖುಷಿ ಆಗ್ತದೆ. ಹೇಳಲಿಕ್ಕೆ ಚೆನ್ನಾಗಿರೋದೊಂದು ಕೊಟ್ಟೆ, ಅದನ್ನು ಕಿತ್ಕೊಂಡ್ಬಿಟ್ಯಾ? ಇಡೀ ದೇಶ ಬೇರೆ ಬೇರೆ ವರ್ಗದಲ್ಲಿ ಇವತ್ತು ಅವ್ರನ್ನ ಅಪ್ಪು ಅಂದರೆ ಅದೇನೋ ಒಂದು ನಮಗೇನೋ ಒಂಥರ ಮೈ ರೋಮಾಂಚನ. ಭಾರತೀಯ ಸಿನಿಮಾ ರಂಗದಲ್ಲಿ ರೀ ರಿಲೀಸ್ ಆದಾಗ ಈ ಒಂದು ಕ್ರೇಜ್ ಕಾಣಿಸಿದಂಥದ್ದು ನಮ್ಮ ಕರ್ನಾಟಕದಲ್ಲಿ ಅಪ್ಪನವ್ರು ಮಾಡಿರ್ತಕ್ಕಂಥ ಜಾಕಿ ಸಿನಿಮಾ.